ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಆ, ನಾನು ಕೋವಿಡ್ ಟೈಮಲ್ಲಿ ಜಾಸ್ತಿ ಆನ್ಲೈನ್ ವರ್ಕ್ಶಾಪ್ ಮಾಡ್ತಾ ಇದ್ದೆ. ಅದಾದಮೇಲೆ ಇಲ್ಲೊಬ್ರು ಶೈಲಜಾ ಅಂತ ಟೀಚರ್ ಇದ್ದಾರೆ, ನಮ್ಮ ಸೀನಿಯರ್ ಸ್ಟೂಡೆಂಟ್. ಸರ್ ಆನ್ಲೈನ್ ವರ್ಕ್ಶಾಪ್ಸ್ ಮಾಡಿ ಅಂದರು. ಹಾಗಾಗಿ ಈಗ 3 ವರ್ಕ್ಶಾಪ್ ಮಾಡಾಗೋಯ್ತು ರೀ. ಅದು ಏನು 4 ಅವರ್ಸಲ್ಲಿ ನಿಮಗೆ ಒಂಥರ ಕಂಟೆಂಟ್ ರಿಚ್, ಬರೀ ಡ್ರೈ ಫ್ರೂಟ್ಸೇ ಸಿಗುತ್ತೆ ಅಂತೀವಲ್ಲ ಪಾಯಸದಲ್ಲಿ, ಆ ಥರದ ಇನ್ಫಾರ್ಮೇಷನ್ನು ನಾನು ಹೆಕ್ಕಿ 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 ತೆಗೆದು ಕೊಡ್ತಾ ಇದ್ದೀನಿ. ಅದರಲ್ಲಿ ಒಂದು ಅಸರ್ಟಿವ್ ಕಮ್ಯುನಿಕೇಷನು, ಇನ್ನೊಂದು ಅನ್ವಾಂಟೆಡು, ಆ್ಯಟಿಟ್ಯೂಡ್. ಈ 3 ವಿಷಯದ ಮೇಲೆ ಮಾಡಿದ್ವಿ. ಮುಂದೆ ಗುರಿಗಳಿಂದ ಗುರಿಗಳೆಡೆಗೆ ಅಂತ, ಅಂದರೆ ಗುರಿಗಳೆಡೆಗೆ ಗುರಿ ಇಡಿ ಅಂತ ಟೈಟ್ಲ್ ಕೊಡ್ತಾ ಇದ್ದೀನಿ. ಹೇಗಿದೆ ಟೈಟ್ಲು? ಓಕೆ. ಅನುಭವ ಹಂಚ್ಕೊಳ್ಳಿ ಅಂದ್ಬಿಟ್ಟು ಶೈಲಜಾ ಅವ್ರಿಗೆ ಕೇಳ್ತಾ ಇದ್ದೇನೆ. ನಿಮಗೂ ಕುತೂಹಲ ಇದ್ದರೆ 9341259267ಗೆ ಕರೆ ಮಾಡಿ, ಅಟೆಂಡ್ ಮಾಡಿ. ಎಸ್, ಓ ಟು ಮಂಜುಳಾ, ಸಾರಿ ಶೈಲಜಾ. ಸರ್ ನಮಸ್ಕಾರ ಸರ್. ಸರ್ ನಾನು ಈ ಆನ್ಲೈನ್ ತರಗತಿಗಳಿಗೆ ತರಬೇತಿ ಕಾರ್ಯಾಗಾರಗಳಿಗೆ ಜಾಯ್ನ್ ಆಗಿದ್ರಿಂದ ಇನ್ನೂ ನನ್ನ ಒಂದು ಕಲಿಕೆ ಬಹಳ ವೇಗವಾಗಿ ಆಗೋದಕ್ಕೆ ಸಹಾಯಕವಾಯಿತು ಸರ್. ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾಗಿ ನಾವಿಲ್ಲಿ 4 ತಾಸುಗಳ ಕಾಲ ಚರ್ಚೆ ಮಾಡೋದ್ರಿಂದ ಆ ವಿಷಯದ ಸಂಪೂರ್ಣ ಮಾಹಿತಿ ನಮ್ಗೆ ಸಿಗುತ್ತೆ. ಆ ಒಂದು ಮಾಹಿತಿ ನಮ್ಮ ವ್ಯಕ್ತಿತ್ವದಲ್ಲಿ ದಿನನಿತ್ಯ ಅಳವಡಿಸ್ಕೊಳ್ತಾ ಹೋದಾಗ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ ಸರ್. ಆ ಜ್ಞಾನ ನಮ್ಗೆ ಮುಂದೆ ನಮ್ಮ ಇನ್ನೊಂದು ಕಲಿಕೆಗೆ ಸಹಾಯಕವಾಗುತ್ತೆ ಸರ್. ಪ್ರತಿಯೊಬ್ರು ಕೂಡ ಇಂಥ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಮನೋಭಾವದಲ್ಲಿ ಬದಲಾವಣೆ ಆಗುತ್ತೆ, ಅವ್ರ ಸಂವಹನ ಅಂತಕ್ಕಂಥದ್ದು ದೃಢತೆಯಿಂದ ಕೂಡಿರುತ್ತೆ, ಸಕಾರಾತ್ಮಕವಾಗಿರುತ್ತೆ. ಅವರ ಒಂದು ಮನೋಭಾವ ಹೇಗಾಗುತ್ತೆ ಅಂದ್ರೆ ಎಂತಹ ಕಠಿಣ ಸನ್ನಿವೇಶದಲ್ಲೂ ಕೂಡ ಒಳಿತನ್ನ ನೋಡುವಂತಹ ಒಂದು ದೃಷ್ಟಿಕೋನ ಅವ್ರಿಗೆ ಬೆಳೆಯುತ್ತೆ. ಹಾಗೇನೆ ಇಂಥ ಒಂದು ಕಾರ್ಯಾಗಾರಗಳಿಂದ ನಮ್ಗೆ ಇನ್ನೊಂದು ಉಪಯೋಗ ಅಂದ್ರೆ ನಮ್ ಬದುಕನ್ನ ನಾವು ಎಷ್ಟು ಸಮರ್ಥವಾಗಿ ಕಟ್ಟಿಕೊಳ್ಳಕ್ ಸಾಧ್ಯನೋ ಅಷ್ಟು ಇನ್ನು ಹೆಚ್ಚಿನ ಒಂದು ದೃಢತೆ ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಬರುತ್ತೆ ಸರ್. ಈ ಕಮ್ಯುನಿಕೇಶನ್ ಕಲಿತಾ ಕಲಿತಾ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಸರ್. ಅದು ಅವರಿಗೆ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಖಂಡಿತ ಅವ್ಯಕ್ತವಾಗಿ ಸಪೋರ್ಟ್ ಮಾಡ್ತಾನೆ ಇರುತ್ತೆ ಸರ್. ಇವು ಪ್ರತಿಯೊಬ್ಬರಿಗೂ ಅಗತ್ಯ ಸರ್. ವೆರಿ ಗುಡ್. ಮಂಜುಳಾ ಮೇಡಮ್, ತಾವು ಕೂಡ ಅಟೆಂಡ್ ಮಾಡಿದ್ರಿ, ತಮಗೆ ಹೇಗೆ ಅನಿಸ್ತು? ಸರ್, ನಾನು 3 ಕಾರ್ಯಾಗಾರನ ಅಟೆಂಡ್ ಮಾಡಿದಾಗ ನನಗೆ ನನ್ನಲ್ಲೇ ತುಂಬಾ ಬದಲಾವಣೆ ಆಗ್ತಾ ಇದೆ ಸರ್. ಅದು ಅಸರ್ಟಿವ್ ಕಮ್ಯುನಿಕೇಶನ್ ಅಟೆಂಡ್ ಮಾಡಿದಾಗ ಈ ತರದೊಂದು ಟಾಪಿಕ್ ಕೂಡ ಇರುತ್ತೆ ನಮ್ಗೆ ಅನ್ನೋದು ಒಂದು ಐಡಿಯಾ ಇರ್ಲಿಲ್ಲ ಸರ್. ನಾವು ಹೆಂಗೆ ಮಾತಾಡ್ಬೇಕು, ಹೆಂಗೆ ನಮ್ಮ ವ್ಯಕ್ತಿತ್ವನ ಇನ್ನೊಬ್ರು ಎದುರಿಗೆ ತೆರೆದಿಡಬೇಕು ಅನ್ನೋ ಒಂದು ಐಡಿಯಾ ಅದು ಗೊತ್ತಿರ್ಲಿಲ್ಲ ನನಗೆ. ನೀವು ಅಸರ್ಟಿವ್ ಕಮ್ಯುನಿಕೇಶನ್ ಕ್ಲಾಸ್ ಅಲ್ಲಿ ಇಡೀ 4 ಅವರ್ಸ್ ನಾವು ಪೂರ್ತಿ ಪರಿಪೂರ್ಣವಾಗಿ ತರಬೇತಿ ಹೊಂದಿದ್ವಿ ಸರ್. ನನಗೆ ಗೊತ್ತಾಯ್ತು ಎಲ್ಲೆಲ್ಲಿ ನಮ್ಮ ಅಸರ್ಟಿವ್ ಕಮ್ಯುನಿಕೇಶನ್ ಅಥವಾ ನಮ್ಮ ದೃಢತೆಯ ಸಂವಹನ ಜನಗಳಿಗೆ ತಲುಪಬೇಕು ಅಂದ್ರೆ ನಮ್ಮ ಜೀವನದ ಯಾವ್ಯಾವ ಹಂತಗಳಲ್ಲಿ ನಾವು ಬದಲಾಗಬೇಕು ಅನ್ನೋದನ್ನ ನೀವು ಪಾಯಿಂಟ್ ಬೈ ಪಾಯಿಂಟ್ ಹೇಳಿದಾಗ ಅದು ತುಂಬಾ ಇಂಪ್ರೆಸಿವ್ ಅನ್ನಿಸ್ತು ಸರ್. ಅದಾದ್ಮೇಲೆ ಮನೋಭಾವ, ಆಟಿಟ್ಯೂಡ್, ಅದು ಕೂಡ ಹಾಗೆ ಸರ್. ನನಗೆ ಮನೋಭಾವ ಅಂತಂದ್ರೆ ನಮ್ಮ ನಡೆ ನುಡಿನ ನಾವು ಮನೋಭಾವ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಇನ್ನೊಬ್ರು ಆಕರ್ಷಣೆ ಮಾಡುವಂತ ಮನೋಭಾವ ನಾವು ಯಾಕೆ ಬೆಳೆಸ್ಕೋಬೇಕು ಅನ್ನೋದನ್ನ ಈ ಮನೋಭಾವ ತರಗತಿಯಲ್ಲಿ ವರ್ಕ್ಶಾಪ್ ಅಲ್ಲಿ ನಾನು ಕಲ್ತ್ಕೊಂಡೆ. ಅಲ್ಲೂ ಕೂಡ ಅಷ್ಟೇ ನಮ್ಮ ವ್ಯಕ್ತಿತ್ವದ ನಾನಾ ಅಂಗಗಳಲ್ಲಿ ನಾವು ಹೇಗೆ ಬದಲಾಗಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ರಿ ಸರ್. ಆಮೇಲೆ ಇನ್ನೊಂದು ಅನ್ವಾಂಟೆಡ್ ಅಂದ್ರೆ ಬೇಡವಾದದನ್ನ ಬಿಡಬೇಕು ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ನಮ್ಮಲ್ಲಿ ತುಂಬಾ ಮನೆಯಲ್ಲಿ ಹಳೆ ವಸ್ತುಗಳು ತುಂಬಿಕೊಂಡಿರ್ತೀವಿ, ಅದ್ರ ಅಗತ್ಯನೇ ಇರಲ್ಲ, ವರ್ಷಾನುಗಟ್ಲೆ ಅದು ಹಾಗೆ ಇರುತ್ತೆ. ಅಲ್ಲೆಲ್ಲ ಒಂದು ನೆಗೆಟಿವ್ ಎನರ್ಜಿ ಕರೆಕ್ಟ್ ಆಗುತ್ತೆ. ಅಂತದನ್ನ ನಾವು ತೆಗೆದು ಹೊರಗೆ ಹಾಕಿದಾಗ ಆ ಮನೆ ಸ್ವಚ್ಛ ಆದಾಗ ನಮ್ಗೆ ಎಷ್ಟು ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡವಾದದನ್ನ ನಾವು ತೆಗೆದಾಗ ಹೆಂಗೆ ನಾವು ಪರಿಶುದ್ಧವಾದ ಒಂದು ಶುದ್ಧವಾದ ವ್ಯಕ್ತಿಯಾಗಿ ಬೆಳಗ್ತೀವಿ ಅನ್ನೋದನ್ನು ಇದ್ರಲ್ಲಿ ನಾನು ಕಲ್ತ್ಕೊಂಡೆ. ಒಟ್ಟಾರೆ ನನಗೆ 3 ಟಾಪಿಕ್ 3 ವರ್ಕ್ಶಾಪ್ ತುಂಬಾ ಯೂಸ್ಫುಲ್ ಆಗಿತ್ತು ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಶೈಲಜಾ, ಮಂಜುಳಾ ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ಮುಂದೆ ಗುರಿಗಳೆಡೆಗೆ ಗುರಿ ಇಡಿ ಅಂತ ಒಂದು ಟೈಟ್ಲ್ ಶೀರ್ಷಿಕೆ ಪ್ಲಾನ್ ಮಾಡಿದ್ದೀನಿ. ಆಮೇಲೆ ಸಂತೋಷದ ಬಗ್ಗೆ, ಜೊತೆಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ನಾವು ಕೂಡ ಅನ್ವೇಷಣೆ ಮಾಡ್ತಾ ಇದ್ದೇವೆ, ಆವಿಷ್ಕಾರ ಮಾಡ್ತೇವೆ. ಹೊಸ ಹೊಸ ನನ್ನ ಕಲಿಕೆಯನ್ನು ನಿಮ್ಮ ಜೊತೆ ಎಲ್ಲ ಹಂಚಿಕೊಳ್ತಾ ಇರ್ತಾನೆ. ಓಕೆ, ಈಗಾಗಲೇ 17 ಪುಸ್ತಕಗಳನ್ನು ಬರೆದಿದ್ದೇನೆ. ಈ ಎಲ್ಲ ಹೊಸ ವಿಚಾರಗಳ ಬಗ್ಗೆ ಕೂಡ ನನಗೆ ಬಿಡುವಾದಾಗೆಲ್ಲ ಒಂದೊಂದು ಪುಸ್ತಕ ಬರೀಬೇಕು ಅಂತ ಕೂಡ ಇದ್ದೇನೆ. ಜೊತೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಪುಸ್ತಕ ಬರವಣಿಗೆಯಲ್ಲಿಯೂ ಕೂಡ ತೊಡಗಿಸ್ಕೊತಾ ಇದ್ದಾನೆ. ಉದಾಹರಣೆಗೆ
ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾಗ ಅನನ್ಯತೆ ಅರಿಯಲ್ಲಿ ಡಾಕ್ಟರ್ ಶಿವಶಂಕರ್ ಅವರ ಒಂದು ಚಾಪ್ಟರ್ನೇ ತಗೊಂಡೆ. ಬೇರೆ ಸಂದರ್ಭದಲ್ಲಿ ಅನಿಸಿಕೆಗಳನ್ನು, ಇನ್ನು ಕೆಲವರು ಯರಿಸ್ವಾಮಿ ಮತ್ತು ಹರಿಪ್ರಸಾದ್ ಕವನಗಳನ್ನು ತೆಗೆದುಕೊಂಡೆ. ಓಕೆ, ಸೊ ದಟ್ ಮೀನ್ಸ್ ನಾವು ಕೋರ್ಸ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ಬಂದ್ರೂ ಓವರಾಲ್ ಗ್ರೋತ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದೇನೆ. ನಿಮಗೆ ಆಸಕ್ತಿ ಅನ್ನಿಸ್ತಾ ಇದೆಯಾ, ಮೂಡ್ತಾ ಇದೆಯಾ? ಈಗಲೇ ಕರೆ ಮಾಡಿ. ಮುಂದಿನ ಆನ್ಲೈನ್, ಮುಂದಿನ ಆಫ್ಲೈನ್ ಯಾವಾಗ ಅಂತ ಸಂಪರ್ಕದಲ್ಲಿ ಇಟ್ಕೊಂಡಿರಿ. ಅದ್ರ ಜೊತೆಗೆ ನೀವು 2 ಚಾನಲ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿರಲಿಲ್ಲ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಕೋರ್ಸು ಸೇರಿ. ಏನಂತೀರಾ? ನಾನು ನನ್ನ ಹೆಸರಿನಲ್ಲಿಯೇ ಸುಮಾರು FB ಪೇಜ್, ಇನ್ಸ್ಟಾಗ್ರಾಮ್, ಎಕ್ಸ್, ಲಿಂಕ್ಡ್ಇನ್ನಲ್ಲಿ ಇರ್ತೀನಿ. ಕನೆಕ್ಟ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ನನ್ನ ಹೆಸರು ಟೈಪ್ ಮಾಡಿದ್ರೆ ಜಾಯಿನ್ ಅಂತ ಕೇಳುತ್ತೆ, ಜಾಯಿನ್ ಆಗಿಬಿಡಿ. ನಮ್ಮೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬರ್ತದೆ. ಜೊತೆಗೆ ನನ್ನ ಕನ್ನಡದ ಪುಸ್ತಕಗಳು ಸಪ್ನಾ ಬುಕ್ಸ್ ಮಳಿಗೆಗಳಲ್ಲಿ ಮತ್ತು ನನ್ನ ಎಲ್ಲ ಕೃತಿಗಳು, ಇಂಗ್ಲೀಷ್ ಕೃತಿಗಳನ್ನು ಸೇರಿ ಬೇಕಾ? Amazon.in ಟ್ರೈ ಮಾಡಿ. ಆಥರ್ ನನ್ನ ಹೆಸರು ಕೊಡಿ, ನನ್ನ ಎಲ್ಲ ಪುಸ್ತಕಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಜೊತೆಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನೀವು ನೋಡಿದ್ರೆ ಅಲ್ಲಿ ಯಾವ ಪುಸ್ತಕ ಬೇಕೋ ಲಿಂಕ್ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಏನಂತೀರಿ? ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತಾನೆ. ಬಾಯ್.